ದುಡ್ಡು ಮಾಡಿದ್ರ ಸೊ ನಿಮಗೆಲ್ಲರೂ ಮರ್ಯಾದೆ ಕೊಡ್ತಾರೆ, ಇಲ್ಲಾಂದ್ರೆ ಯಾರು ಮರ್ಯಾದೆ ಕೊಡೋಲ್ಲ, ಗೌರವವನ್ನು ಕೊಡೋಲ್ಲ. ಸಲಹೆ ಏನು ಬಿಡಿ ಸಿಗುತ್ತೆ ಸಲಹೆ, ಆದರೆ ದುಡ್ಡಿದ್ರೇ ಗೌರವ. ಹಣ ಇಲ್ಲದಿದ್ದರೂ ಸಲಹೆ ಸಿಗುತ್ತೆ, ಆದರೆ ದುಡ್ಡಿದ್ರೆ ಗೌರವ ಜಾಸ್ತಿ ಸಿಗುತ್ತೆ. ಈಗ ನೋಡು, ಯಾರಾದರೂ ನಿನಗೆ ಮರ್ಯಾದೆ ಕೊಡ್ಬೇಕಂದ್ರೆ ನಿನ್ನ ಹತ್ರ ಏನೈತಿ ಏನಿಲ್ಲ ಎಲ್ಲ ನೋಡಿ ಮರ್ಯಾದೆ ಕೊಡ್ತಾರೆ. ಹಂಗೆ ದುಡ್ಡಿದ್ರೆ ಇನ್ನೂ ಜಾಸ್ತಿ ಮರ್ಯಾದೆ ಸಿಗುತ್ತೆ. ಈಗೇನಪ್ಪ ಡಿಫ್ರೆನ್ಸ್ ಇಂದಂದ್ರೆ, ಹಣ ಇಲ್ಲದೇ ಇದ್ದರೂ ಕೂಡ ಸಲಹೆ ಸಿಗುತ್ತೆ, ಆದ್ರೆ ಹಣ ಇಲ್ಲದೆ ಹೋದ್ರೆ ಗೌರವ ಮಾತ್ರ ಸಿಗಲ್ಲ. ಅದಕ್ಕೆ ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಗೈಸ್. ಬನ್ನಿ ಸೀದಾ ಮ್ಯಾಟರ್ಗೆ ಹೋಗೋಣ. ಸೊ ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ, ಸೊ ಸೀದಾ ಮ್ಯಾಟರ್ ಬರೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಏನಪ್ಪ ಅಂತಂದ್ರೆ, ಹಣ ಇಲ್ಲದಿದ್ದರೆ ಸಲಹೆ ಸಿಗುತ್ತದೆ, ಅದೇ ಹಣ ಇದ್ದರೆ ಗೌರವ ಸಿಗುತ್ತದೆ. ಡಿಫ್ರೆಂಟ್ ಏನಪ್ಪ ಬನ್ನಿ ಹೇಳ್ತೀನಿ. ಹಣ ಇಲ್ಲದಾಗ ಸೊ ಸಲಹೆ ಸಿಗ್ತಾವೆ, ಆದ್ರೆ ಗೌರವ ಸಿಗೋಲ್ಲ. ಗೌರವ ಸಿಗಬೇಕಪ್ಪ ಅಂತಂದರೆ ಏನು ಮಾಡ್ಬೇಕು ನೀವು? ದುಡ್ಡು ಮಾಡ್ಬೇಕು. ಸೊ ನಾನು ಪ್ರತಿಯೊಂದು ಬ್ಲಾಗಲ್ಲೂ ಹೇಳ್ತೀನಿ, ಸೊ ಪ್ರತಿಯೊಂದು ಕಂಟೆಂಟಲ್ಲೂ ಹೇಳ್ತೀನಿ, ಮ್ಯಾಟ್ರ್ ತಗೊಂಗೆ ಬೇಡ. ಸೊ ಎಲ್ಲ ರಿಯಾಲಿಟಿ ಮನಿ ಕಂಟೆಂಟ್ ಇತ್ತಂದ್ರೆ ಸೊ ಅದರಲ್ಲಿ ಹೇಳಿರ್ತೀನಿ. ಸೊ ಮನಿ ಕಂಟೆಂಟ್ ಒಳಗೆ ಬ್ಲಾಗ್ ಜಗ್ಗು ಮಾಡೀನಿ. ಸೊ ದುಡ್ಡಿನ ಬಗ್ಗೆ ಭಾಳ ಹೇಳೀನಿ. ಸೊ ಅದಕ್ಕೆ ದುಡ್ಡು ಇರ್ಬೇಕು ಅನ್ನೋದೇ ಇದಕ್ಕೆ, ಓಕೆನಾ? ಗೌರವ ಸಿಗುತ್ತೆ. ದುಡ್ಡು ಮಾಡಿದ್ರೆ ಸೊ ನಿಮಗೆಲ್ಲರೂ ಮರ್ಯಾದೆ ಕೊಡ್ತಾರೆ, ಇಲ್ಲಾಂದ್ರೆ ಯಾರು ಮರ್ಯಾದೆ ಕೊಡೋಲ್ಲ, ಗೌರವವನ್ನು ಕೊಡೋಲ್ಲ. ಸಲಹೆ ಕೊಡ್ತಾರೆ, ಅದಕ್ಕೆ ಗೌರವ ಕೊಡೋಂಗಿಲ್ಲ, ಓಕೆನಾ? ಸೊ ಗೈಸ್, ಈಗ ದುಡ್ಡು ಇರ್ಬೇಕು. ಸೊ ದುಡ್ಡು ಇಲ್ಲದ್ರೆ ನಡೆಯೋದಿಲ್ಲ, ಓಕೆನಾ? ಯಾವತ್ತು ದುಡ್ಡು ಇಲ್ಲದ್ರೆ ಸೊ ಯಾವ ಕೆಲಸನೂ ಹೋಗಲ್ಲ, ಯಾವ ಗೌರವ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ದುಡ್ಡು, ಓಕೆನಾ? ಫಸ್ಟ್ ಆಫ್ ಆಲ್ ದುಡ್ಡು ಮಾಡಿರಿ, ಗೌರವ ತಾನಾಗೆ ಬರುತ್ತೆ. ಸೊ ದುಡ್ಡು ಮೇನ್ ಮ್ಯಾಟ್ರ್ ಈಗ. ಸೊ ಟೈಮ್ ವೇಸ್ಟ್ ಬೇಡ. ಸೊ ದುಡ್ಡು ಮಾಡಿರಿ. ಫಸ್ಟ್ ಆಫ್ ಆಲ್ ಟೈಮ್ ವೇಸ್ಟ್ ಬೇಡ, ದುಡ್ಡು ಇರಬೇಕು. ಸಲಹೆ ಏನು ಸಿಗುತ್ತೆ ಬಿಡಿ. ಸೊ ಗೌರವ ಸಿಗ್ಬೇಕಂದ್ರೆ ಹಣ ಇರಬೇಕು. ಹಣ ಇಲ್ದಾಗ ಸಲಹೆ ಸಿಗುತ್ತೆ, ಮ್ಯಾಟರ್ ಆಗಲ್ಲ. ಸಲಹೆ ಹುಡುಕೋಬೋದು, ದುಡ್ಡು ಮೇನ್ ಬೇಕು. ಸೊ ದುಡ್ಡಿದ್ರೆ ಗೌರವ, ಓಕೆನಾ? ಯಾವಾಗಿದ್ದರೂ ನೋಡಿರಿ, ಸೊ ದುಡ್ಡು ಇರಬೇಕು. ಮೇನ್ ದುಡ್ಡು ಮ್ಯಾಟ್ರ್ ಆಗುತ್ತೆ ಈಗಿನ ಜೀವನದಲ್ಲಿ. ಸೊ ಎಲ್ಲ ಬ್ಲಾಗ್ಗಳು ಹೇಳೀನಿ, ಸೊ ಎಲ್ಲ ವೀಡಿಯೋಸ್ಗಳಿಗೂ ಹೇಳೀನಿ. ಸೊ ಮೇನ್ ಮ್ಯಾಟ್ರ್ ಆಗೋದೇ ದುಡ್ಡು ಅಷ್ಟೇ. ಸೊ ದುಡ್ಡಿಲ್ಲ ಅಂದರೆ ಯಾರು ಮರ್ಯಾದೆನೂ ಕೊಡೋಲ್ಲ, ಗೌರವನೂ ಕೊಡೋಲ್ಲ. ಗೌರವ ಮರ್ಯಾದೆ ಬೇಕಪ್ಪ ಅಂತಂದ್ರೆ ನನಗೆ ದುಡ್ಡು ಅಷ್ಟೇ. ಸೊ ಯಾವತ್ತೂ ದುಡ್ಡಿದ್ರೆ ಅಷ್ಟೇ ಮರ್ಯಾದೆ, ಇಲ್ಲ ಅಂದ್ರೆ ಇಲ್ಲ. ಸೊ ದುಡ್ಡು ಮಾಡಿ ಗೌರವ ಮರ್ಯಾದೆ ಎಲ್ಲ ಸಿಗುತ್ತೆ, ಓಕೆನಾ? ಸೊ ಮೈಕ್ ಹಾಕೋದೊಂದೇ, ಮೈಕ್ ತೊಗೊಲೇನೆ ಮಾತಾಡಿದ್ದೆ. ಸೊ ಇವು ಹಾಡು ಕುಂತಾರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೊ ತೊಂದರೆ ಆಗ್ತಿದೆ. ಸೊ ಈಗ ಮೈಕ್ ಹಾಕ್ಕೊಂಡೆ. ಸೊ ದುಡ್ಡು ಮಾಡಿ ಗೌರವ ತಾನೇ ಬರುತ್ತೆ, ಓಕೆನಾ? ಸಲಹೆ ಏನು ಬಿಡಿ ಸಿಗುತ್ತೆ ಸಲಹೆ, ಆದರೆ ದುಡ್ಡಿದ್ರೇ ಗೌರವ. ಹಣ ಇಲ್ಲದಿದ್ದರೂ ಸಲಹೆ ಸಿಗುತ್ತೆ, ಆದರೆ ದುಡ್ಡಿದ್ರೆ ಗೌರವ ಜಾಸ್ತಿ ಸಿಗುತ್ತೆ. ಅದಕ್ಕೆ ಹಣ ಇಲ್ಲದಿದ್ದರೂ ಸಿಗುತ್ತೆ ಏನಪ್ಪ ಸಲಹೆ, ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಏನು ಮ್ಯಾಟ್ರ್ ಆಗೋದೇ ದುಡ್ಡು, ಓಕೆನಾ? ದುಡ್ಡು ಮಾಡಿ. ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ನಾನು, ದುಡ್ಡು ಮೇನ್ ಮ್ಯಾಟ್ರ್ ಈಗ, ಓಕೆನಾ? ಮ್ಯಾಟ್ರ್ ಆಗೋದೇ ದುಡ್ಡು. ಎವ್ರಿ ಒನ್ ಪ್ರಾಬ್ಲಮ್ ಈಸ್ ಸಾಲ್ವ್ ವಿತ್ ಮನಿ, ಓಕೆ? ಈಗ ನೋಡು, ಯಾರಾದರೂ ನಿನಗೆ ಮರ್ಯಾದೆ ಕೊಡ್ಬೇಕಂದ್ರೆ ನಿನ್ನ ಹತ್ರ ಏನೈತಿ ಏನಿಲ್ಲ ಎಲ್ಲ ನೋಡಿ ಮರ್ಯಾದೆ ಕೊಡ್ತಾರೆ. ಹಂಗೆ ದುಡ್ಡಿದ್ರೆ ಇನ್ನೂ ಜಾಸ್ತಿ ಮರ್ಯಾದೆ ಸಿಗುತ್ತೆ. ಸೊ ದುಡ್ಡಿದ್ರೆ ಬಕೆಟ್ ಹಿಡಿಯೋ ನನ್ನ ಮಕ್ಕಳೇ ಭಾಳ ಕೂಡ. ಸೊ ಹಂಗೈತಿ ಈಗ. ಅಂದ್ರೆ ಏನು, ದುಡ್ಡಿದ್ರೆ ನಮ್ಮ ಕಡೆ ಬರ್ತಾರೆ. ದುಡ್ಡಿದ್ರೆ ನಿನ್ನ ಕೂಡ ನಾಟಕ ಆಡ್ಕೊಂತ ಬರ್ತಾರೆ. ಸೊ ದುಡ್ಡಿದ್ರೆ ಗೌರವ ಸಿಗುತ್ತೆ, ದುಡ್ಡಿದ್ರೆ ಸಲ್ಯೂಟೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ದುಡ್ಡಿದ್ರೆ ಎಲ್ಲ ಸಿಗುತ್ತೆ. ದುಡ್ಡು ಮಾಡಿ. ಸೊ ದುಡ್ಡು ಇತ್ತಂದ್ರೆ ಗೌರವ ತಾನೇ ಸಿಗುತ್ತೆ. ಸಲಹೆ ಏನು ಬಿಡಿ, ಸಲಹೆ ಬಿಟ್ಟು ಬಿಡಿ, ಸಲಹೆ ಸಿಗುತ್ತೆ. ದುಡ್ಡಿದ್ರೆ ಮಾತ್ರ ಗೌರವ 100% ಸಿಗುತ್ತೆ ಈಗಿನ ಕಾಲದೊಳಗೆ. ದಟ್ಸ್ ಗುಡ್, ಕ್ಲಿಯರ್? ಈಗೇನಪ್ಪ ಡಿಫ್ರೆನ್ಸ್ ಇಂದಂದ್ರೆ, ಹಣ ಇಲ್ಲದೇ ಇದ್ದರೂ ಕೂಡ ಸಲಹೆ ಸಿಗುತ್ತೆ, ಆದ್ರೆ ಹಣ ಇಲ್ಲದೆ ಹೋದ್ರೆ ಗೌರವ ಮಾತ್ರ ಸಿಗಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ದುಡ್ಡು ಮಾಡಿ. ಇದೇ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತು. ಏನಪ್ಪ, ಹಣ ಇದ್ರೆ ಮಾತ್ರ ಬೆಲೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಹಣ ಇದ್ರೆ ಮಾತ್ರ ಗೌರವ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ಸಲಹೆ ಹಣ ಇಲ್ಲದ್ರೂ ಸಿಗ್ತೈತಿ, ಇದ್ರೂ ಸಿಗ್ತೈತಿ. ಸೊ ಅದೇ ಹಣ ಇಲ್ದಿದ್ರೆ ಗೌರವ ಸಿಗಂಗಿಲ್ಲ. ಅದಕ್ಕೆ ಗೌರವ ಸಿಗಬೇಕಂದ್ರೆ ಹಣ ಮಾಡಿ, ದುಡ್ಡು ಮಾಡಿ, ಓಕೆ? ಸೊ ಅಷ್ಟೇ ಹೇಳೋದು. ಸೊ ಅಷ್ಟು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬ್ಲಾಗ್ ಎಂಡ್ ಮಾಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಳಕಿನ ಕ್ಲಿಕ್ ಮಾಡಿ, ವಿಡಿಯೋಸ್ ನೋಡಿ ಶೇರ್ ಮಾಡಿ, ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ
ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಸೊ ಕಮೆಂಟ್ ಮೂಲಕ ತಿಳಿಸಿ. ಸೊ ಅಷ್ಟೇ ಗೈಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿಯಾ ತಪ್ಪಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ ಹೇಳ್ತಾ ಇದ್ದೀನಿ, ಮುಗಿಸ್ತಾನೆ ಅಷ್ಟೇ. ಸೊ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ, ಸಿಂಪಲ್ ಆಗಿ ಹೇಳಿ ಮುಗಿಸ್ತಾ ಇದ್ದೀನಿ. ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು.